ನಟಿಯ ಹೆಸರಲ್ಲಿ ಹಣಕ್ಕೆ ಐನಾತಿಗಳು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಅದು ಕೂಡ ಒಂದು ನಕಲಿ ನಂಬರ್ಗೆ ನಟಿಯ ಫೋಟೋವನ್ನ ಹಾಕಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸ್ಯಾಂಡಲ್ವುಡ್ನ ನಟಿ ಶರಣ್ಯ ಶೆಟ್ಟಿ ಇವರ ಹೆಸರನ್ನ ಬಳಸಿ ವಂಚನೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಡಿಪಿಗೆ ಶರಣ್ಯ ಶೆಟ್ಟಿ ಫೋಟೋ ಹಾಕಿಕೊಂಡಿದ್ದಾರೆ. ಇವರು ಹಣದ ಅವಶ್ಯಕತೆ ಇತ್ತು, ಇದ್ರೆ ಕಳಿಸಿ ಅಂತ ಮೆಸೇಜ್ ಹಾಕೋದು. ಸೈಬರ್ ವಂಚಕರ ಕೃತ್ಯದ ಬಗ್ಗೆ ನಟಿಯಿಂದಲೇ ಈಗ ಮಾಹಿತಿ ಲೀಕ್ ಆಗಿದೆ. ಇದು ನಕಲಿ ವಾಟ್ಸ್ಆಪ್ ನಂಬರ್, ಯಾರು ಕೂಡ ನಂಬಕ್ಕೆ ಹೋಗ್ಬೇಡಿ, ಯಾರು ಹಣ ಕಳಿಸ್ಬೇಡಿ, ನಾನೇನು ಕೇಳಕ್ ಹೋಗಿಲ್ಲ. ಇದು ಅಂದ್ರೆ ಈ ರೀತಿಯಾಗಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತ ಇದೀಗ ಸೈಬರ್ ಕ್ರೈಮ್ಗೆ ದೂರನ್ನ ಕೂಡ ಕೊಡ್ತೀನಿ ಅಂತ ಶರಣ್ಯ ಶೆಟ್ಟಿ ಹೇಳಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕೊಲೀಗ್ ಅಜಯ್ ನೀಡ್ತಾರೆ. ಅಜಯ್, ಈ ರೀತಿಯ ಸೈಬರ್ ಕ್ರೈಮ್ ಆಟಗಳು ಇವತ್ತು ನೆನ್ನೆದಲ್ಲ, ಬಟ್ ಈಗ ಶರಣ್ಯ ಶೆಟ್ಟಿ ಅವರ ಮುನ್ನೆಲೆಗೆ ಬಂದು ನಿಂತಿದೆ. ಡೀಟೇಲ್ಸ್ ಏನಿದೆ? ಯಾರಾದ್ರೂ ಹಣ ಹಾಕಿದ್ರಂತ? ಖಂಡಿತ ವಿಜಯ, ಅಂದ್ರೆ ಈಗ ಬೆಂಗಳೂರಿನ ಪೊಲೀಸರು, ಅದರಲ್ಲೂ ಕೂಡ ಸೈಬರ್ ಪೊಲೀಸರು ಕೂಡ ಜನರಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಕೆಲವೊಂದಷ್ಟು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಆಯುಕ್ತರು ಕೂಡ ಸಾಕಷ್ಟು ಒಂದು ಸೈಬರ್ಗೆ ಕ್ರೈಮ್ಗೆ ಒಳಗಾಗಿರೋರಿಗೆ ಸಾಕಷ್ಟು ಒಂದು ನಿರ್ದೇಶನವನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸೈಬರ್ ವಂಚನೆಗೆ ಸಿಗಾಕೋಬೇಡಿ, ಎಲ್ಲಾ ರೀತಿಯಾದಂತ ಸೈಬರ್ ವಂಚನೆಗಳು ಕೂಡ ನಡೀತಾ ಇದೆ. ಬೆಂಗಳೂರಿನಲ್ಲಿ ಕೂಡ ಅತಿ ಹೆಚ್ಚಾಗಿ ಸೈಬರ್ ಕ್ರೈಮ್ಗಳು ನಡೀತಾ ಇದೆ. ಯಾಕಂದ್ರೆ ಹಲವು ದಿನಗಳಿಂದಲೂ ಕೂಡ ಬೇರೆ ಬೇರೆ ರೀತಿಯಾಗಿ ಕೂಡ ಕ್ರೈಮ್ ನ ಮಾಡೋದಕ್ಕೆ ಸೈಬರ್ ವಂಚಕರು ಪ್ರಯತ್ನವನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಬರೀ ಲಿಂಕ್ ಕಳ್ಸೋದು ಅಥವಾ ವಾಟ್ಸ್ಆಪ್ ನಲ್ಲಿ ಲಿಂಕ್ ಕಳ್ಸಿದ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹಣ ಕಟ್ ಆಗೋದು, ಈ ರೀತಿಯಾಗಿ ಬೇರೆ ಬೇರೆ ಮಾರ್ಗದಲ್ಲೂ ಕೂಡ ಹಣವನ್ನ ಸಂಪಾದನೆ ಮಾಡ್ತಾ ಇದ್ರು. ಇದೀಗ ಹೊಸ ರೀತಿಯಾದಂತ ಸೈಬರ್ ಕ್ರೈಮ್ಗೆ ಈಗ ಶುರುವಾಗಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಪೊಲೀಸ್ ಠಾಣೆಗಳು ಕೂಡ ಇದಾವೆ. ಅದರಲ್ಲಿ ದಿನಕ್ಕೆ 100 FIR ಗಳು ಸೈಬರ್ ಕ್ರೈಮ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗ್ತಾ ಇದಾವೆ. ಎಲ್ಲ ಒಂದ್ ಕಡೆ ಪೊಲೀಸರು ಇದನ್ನೆಲ್ಲ ತಡೆಯೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಸೈಬರ್ ಕಳ್ಳರು ಕೂಡ ಹೊಸ ಹೊಸ ರೀತಿಯಾಗಿ ಒಂದು ಸೈಬರ್ ಕ್ರೈಮ್ಗೆ ಒಂದು ಟ್ರೈ ಕೂಡ ಮಾಡ್ತಾ ಇದ್ದಾರೆ. ಈಗ ಇದರ ಬೆನ್ನೆಲ್ಲ ಬೆಂಗಳೂರಿನಲ್ಲಿ ಕೂಡ ಕನ್ನಡದ ಖ್ಯಾತ ನಟಿಯಾಗಿರುವಂತಹ ಶರಣ್ಯ ನಟಿ ಏನಿದ್ರೆ ಅವ್ರಿಗೂ ಕೂಡ ಈ ರೀತಿಯಾದಂತ ಒಂದು ವಾಟ್ಸ್ಆಪ್ ಮೂಲಕವಾಗಿ ಅವರ ಒಂದು ಫೋಟೋನವನ್ನ ಬಳಸ್ಕೊಂಡು, ಶರಣ್ಯ ಶೆಟ್ಟಿಯರ ಒಂದು ಡಿಪಿ ನ ಬಳಸ್ಕೊಂಡು, ಜೊತೆಗೆ ಅವರ ಹೆಸರನ್ನ ಬಳಸ್ಕೊಂಡು ಫೇಕ್ ನಂಬರ್ ಅಂದ್ರೆ ಅನ್ನೋನ್ ನಂಬರ್ ಇಂದ ಕೆಲವೊಂದಷ್ಟು ಜನಗಳಿಗೆ ಮೆಸೇಜ್ ಹೋಗುತ್ತೆ, ನಾನು ಬೇರೆ ರೀತಿಯಾಗಿ ಕಷ್ಟದಲ್ಲಿದ್ದೀನಿ, ಇಮಿಡಿಯೇಟ್ ಆಗಿ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಅಂತೇಳಿ ಕೆಲವೊಂದು ಟೆಕ್ಸ್ಟ್ ಮೆಸೇಜ್ ಕೂಡ ಹೋಗ್ತಾ ಇದೆ. ಆನಂತರ ಕೆಲವರು ಹಣವನ್ನು ಕೂಡ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ಅದನ್ನ ಯಾವಾಗ ಫೇಕ್ ಅಂತ ಗೊತ್ತಾಗುತ್ತೆ ಕೂಡಲೇ ಆಕೆ ತನ್ನ ಪರ್ಸನಲ್ ಖಾತೆಯಿಂದಲೂ ಕೂಡ ಕೆಲವೊಂದಷ್ಟು ಮಾಹಿತಿಯನ್ನು ಹಣ ಟ್ರಾನ್ಸಾಕ್ಷನ್ ಏನಾದ್ರೂ ಆಗಿದೆಯಂತ? ಸಾರಿ ಫಾರ್ ದ ಇಂಟರಪ್ಟ್.